ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬೆಳಗಿನ ತಿಂಡಿಗೆ ಹೆಸರುಬೇಳೆ ಪೊಂಗಲ್ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂದರೆ ನೋಡಿ, ಫಸ್ಟು ನಾನು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿಕಾಯಿ, ನೋಡಿ ಮೆಣಸು, ಗೋಡಂಬಿ, ಸಾಸಿವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ ಏನು ಮಾಡ್ತೀನಿ, ಒಂದು ಕುಕ್ಕರ್ಗೆ ಒಂದು ಬಾಣಲೆ ಒಂದು ಕಡೆ ಸ್ಟವ್ಗೆ ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ಹಾಕಿ ಈ ಥರ ಕೂಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ತಪ್ಪದ್ರೆ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಕಳಕಳಂಗೆ ಇದ್ದರೆ ಚೆನ್ನಾಗಿರುತ್ತೆ. ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ನೆಕ್ಸ್ಟು ನಾನು ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆ ಚೆನ್ನಾಗಿ ಕಾಯ್ತು ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ನಾನು ಗೋಡಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಗೋಡಂಬಿ ಹಾಕ್ತೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾದ ತಕ್ಷಣ ಒಂದು ಹಸಿಮೆಣಸಿಕಾಯಿ ಹಚ್ಚಿಟ್ಕೊಂಡಿದ್ದೀನಲ್ಲ, ಮೆಣಸು 1 ಸ್ಪೂನ್ ಮೆಣಸು, ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿಕೊಂಡಿದ್ದ ಹಸಿಮೆಣಸಿನಕಾಯಿ, ಕಬ್ಬಿನ ಸೊಪ್ಪು ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡು ಅಷ್ಟು ಹೋಗ್ತಿದ್ದೀನಿ. ಇನ್ನೊಂದು ಕಡೆ ಬೇಳೆ ಕುಚ್ಚಿಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನು ಕಾಯಿ ಸುತ್ತಪ್ಪ ನಾವು ಒಗ್ಗರಣೆಗೆ ಹಾಕೊಂಡು ಇಟ್ಕೊಳ್ಳೋದಲ್ಲ, ಇದಕ್ಕೆಲ್ಲ ಬಗ್ಸ್ಬಿಟ್ಟು ಚೆನ್ನಾಗಿ ತಿರುಗಿದ್ರೆ ಪೊಂಗಲ್ಲು ರೆಡಿ. ತುಂಬ ಈಸಿ, ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ಹೆಚ್ಚಿಗೆ ಈ ಸಾಮಾನುಗಳು ಏನೂ ತಗೊಳ್ಳಲ್ಲ, ಭಾಳ ಚೆನ್ನಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಚ್ಕೊಂಡು ಇಟ್ಕೊಂಡಿದ್ದೆ. ಥ್ಯಾಂಕ್ ಯು.